ಓಂಕಾರ್ಜಿ, ನಾವು ಸತತವಾಗಿ ಲಾಸ್ಟ್ ಆಗಸ್ಟ್ನಿಂದ ಇಲ್ಲಿಗೆ ನಾವು ಬರ್ತಾಯಿದ್ದೀವಿ. ಓಕೆ ಸರ್. ಸೊ ನಿಯರ್ಲಿ 5-6 ಮಂತ್ಸ್. ಹೌದು ಸರ್. ಸೊ ನಮ್ಮ ಜೈವಿಕ ಕೇಂದ್ರ ಬೀದರ್ ಸಿಬ್ಬಂದಿಗಳು ನಾವಾಗಲಿ ನೀವಾಗಲಿ ಸತತವಾಗಿ ಬರ್ತಾಯಿದ್ದೀವಿ. ಇವರು ನಮ್ಮಲ್ಲಿ ದೊರಕುವಂಥ ಎಲ್ಲ ಒಂದು ಬಯೋಕಂಟ್ರೋಲ್ ಏಜೆಂಟ್ಸ್ ಯೂಸ್ ಮಾಡಿದ್ದಾರೆ. ಸೊ ಅದು ಯೂಸ್ ಮಾಡಿದ್ಕ ಏನಾರ ಅವರಿಗೆ ಬೆನಿಫಿಟ್ ಸಿಗ್ತದಂತೀರಾ? 100% ಸರ್. ಹಾಂ, ಈಗ ನೀವು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ಬಯೋ ಸೆಂಟರ್ ನಿರಂಜನ್ ಸರ್ ನಾವು ಬೇಡ, ನಮ್ಮ ಹೆಸರು ಬೇಡ. ಏನಂದ್ರೆ ಒಟ್ಟಾರೆಯಾಗಿ ಟೆಕ್ನಾಲಜಿಯಲ್ಲಿ ಉಪಯೋಗ ಆಗಿದೆ. ಹಾಂ. ನಾವು ಕೊಟ್ಟಂತ ಎಲ್ಲ ಒಂದು ಮಾರ್ಗಸೂಚನೆಗಳನ್ನ ಅವರು ಮಾಡಿದ್ದಾರೆ ಸರ್. ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಕಟ್ಟುನಿಟ್ಟಾಗಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಇಲ್ಲಿ ಈ ಮ್ಯಾಂಗೋ ಆರ್ಚರ್ಡ್ದಾಗ ಹುಲ್ಲು ಇಟ್ಟಿಲ್ಲ, ಅವರು ಪಾತಿ ಮಾಡಿದ್ದಾರೆ, ಸರಿಯಾದ ಸಮಯಕ್ಕೆ ನೀರು ಬಿಟ್ಟಿದ್ದಾರೆ. ನಾವು ಕೊಟ್ಟಂತ ಗೊಬ್ಬರಗಳನ್ನ ಡ್ರಿಪ್ ಮೂಲಕ ಆಗಲಿ ಮತ್ತು ಟ್ರೆಂಚಿಂಗ್ ಮೂಲಕ ಕೊಟ್ಟಿದ್ದಾರೆ, ಸ್ಪ್ರೇಯರ್ ಮಾಡಿದ್ದಾರೆ. ಈ ಸಲ ಬಂಪರ್ ಪ್ರೈಸ್ ಇದೆ ಸರ್. ಬಂಪರ್ ಅದ ಬೆಳೆ. 800 ಪ್ಲಾಂಟ್ಸ್ ಅಂತಾರ್ರಿ. 800 ಪ್ಲಾಂಟ್ಸ್ ಇದೆ ಸರ್. ಸೊ 800 20 ಇಯರ್ಸ್ ಗಿಡಗಳಿವೆ. ಅಲ್ಲಿ ಕೆಲವೊಂದಕ್ಕೆ 2 ಕ್ವಿಂಟಲ್ 3 ಕ್ವಿಂಟಲ್ ವರೆಗೆ ಬರ್ಬೋದು ಅಂತ. ಸೊ ನಾವು ಅವರೇಜ್ ಆಗಿ ಒಂದು 50 kg ಹಿಡೋಣ. 50 kg ಹಿಡಿದ್ರು ಇಂಟು 840 ಟನ್ ಆಗುತ್ತೆ ಸರ್. 40 ಟನ್ ಇಂಟು ಮಿನಿಮಮ್ ಒಂದು 25 rupees ಪರ್ kg ಹಿಡ್ರಿ, ಇನ್ಕ್ಲೂಡಿಂಗ್ ಎಲ್ಲ ಬಂತು. 10 lakh rupees ಆ ಕಡೆ ಹೋಗಿಲ್ಲ ಸರ್. ಎಲ್ಲ ಖರ್ಚು ತೆಗೆದು 10 ಲಕ್ಷ ರೂಪಾಯಿ ಇದ್ರಾಗ 800 ಗಿಡದಾಗ ಎಲ್ಲ ಅಂದ್ರೆ ಮಾರಾಟಗಾರರ ಲಾಭ ಹೋಯ್ತು. ಇದ್ರದ್ದೆಲ್ಲ ಉಳಿದಂತ ಎಲ್ಲ ಒಂದು ಮೈನಸ್ ಮಾಡಿದ್ರು ಕೂಡ 10 ಲಕ್ಷ ರೂಪಾಯಿ 100% ಲಾಭ ಇದೆ. ದಿಸ್ ಈಸ್ ಅವರ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಜೊತೆಗೆ ನಾವು ಇದು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಕಣ್ಣೆದ್ರೆ ಆಗಿರ್ತಕ್ಕಂಥ ಒಂದು ಏನು ಆರ್ಗ್ಯಾನಿಕ್ ರೀತಿಯಲ್ಲಿ ಯಾವುದೇ ಒಂದು ಕೆಮಿಕಲ್ ಗೊಬ್ಬರ ಹಾಕಲಿ ಅಥವಾ ಕೆಮಿಕಲ್ ಸ್ಪ್ರೇಯರ್ ಅಂತೂ ಮಾಡಿಲ್ಲ. ಮಾಡಬಾರ್ದು, ಕೆಮಿಕಲ್ ಸ್ಪ್ರೇಯರ್ ಮಾಡಬಾರ್ದು. ಯಾಕಂದ್ರೆ ಅದು ಫ್ರೂಟ್ ಇದಾಗಲ್ಲ ಸರ್, ಪಾಲಿನೇಷನ್ ಆಗಲ್ಲ. ಆದರೆ ಇದು ತಿನ್ನೋರಿಗೂ ಕೂಡ ನಾವು ಕೊಟ್ಟಿರೋದು ಹೆಮ್ಮೆ ಅದ ಅಂತ ನಾವು ಹೇಳ್ಕೊಳಕ್ಕೆ ಬರ್ತೀವಿ. ನಾವು ಯಾರಿಗೆ ಮ್ಯಾಂಗೋ ನಾವು ತಿನ್ನಿಸ್ತೀವಿ ಅವ್ರಿಂದ ಪುಣ್ಯ ಕೂಡ ಪಡಿತೀವಿ. ದುಡ್ಡು ಆದಾಯ ಜೊತೆಗೆ ಪುಣ್ಯ ಫಲ ಪ್ರದಾಯಕ ಅಂತಕ್ಕಂಥ ಮಾತು ಹೇಳಿ. ಸೊ ಲಾಸ್ಟಿಗೆ ಏನಪ್ಪ ಅಂತಂದ್ರೆ ಟೀಮ್ ಬಯೋ ಸೆಂಟರ್ is reaching the not reachable farmers. Okay sir. Team Bio Center reaching the non reachable farmers. Okay, ನಮ್ದೆಲ್ಲ ಒಂದು ಬಯೋ ಸೆಂಟರ್ದ ಟೀಮ್ ಟೆಕ್ನಾಲಜಿ ಏನಿದೆ, ಲ್ಯಾಬಿನಾಗ ಇರ್ತಕ್ಕಂಥ ಟೆಕ್ನಿಕಲ್ ಆಫೀಸರ್ಸು ಜೊತೆಗೆ ಸಿಬ್ಬಂದಿ ಏನು ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂಡ್ ತಯಾರು ಮಾಡತ್ತದಲ್ಲೇ ಅವರಿಗೆಲ್ಲ ಅಭಿನಂದನೆ. ಸೊ ದಿಸ್ ಈಸ್ ಇದು ಲ್ಯಾಬಿನಲ್ಲಿ ಕೆಲಸ ಮಾಡೋರು ಬೇರೆ ಇದ್ದಾರೆ. ಹೌದು. ಸೊ ಲ್ಯಾಬಿನಿಂದ ಹೊರಗೆ ಬಂದಮೇಲೆ ಅದು ಕೆಲಸ ನಮ್ಮದು ನಿಮ್ಮದು. ಸೊ ಅವ್ರಿಗೆ ಸಹ ನಾವು ಧನ್ಯವಾದ ಹೇಳ್ಬೇಕಾಗ್ತದೆ ಸರ್. ಬಿಲ್ಕುಲ್ 100%. ಅವರು ಯಾವಾಗ ಕರೆಕ್ಟ್ ಮಾಡ್ತಾರ ಪ್ರಾಡಕ್ಟು, ಅದು ನಾವಿಲ್ಲಿ ಇನ್ಪುಟ್ ಮಾಡಿದಾಗ ಅದು ರಿಸಲ್ಟ್ ಏನು ಬರ್ತಾ ಇದೆಯಲ್ಲ, ಹಾಗಾಗಿ ಆ ಲ್ಯಾಬಿನಲ್ಲಿ ಮಾಡ್ತಕ್ಕಂಥ ಸಿಬ್ಬಂದಿ ಲಾಸ್ಟ್ 3 ಇಯರ್ಸ್ನಿಂದ ಲ್ಯಾಬಿನಲ್ಲಿ 3-4 ಜನ ಕೆಲಸ ಮಾಡಿದ್ದಾರೆ. ಶಿ ಮೇ ಬಿ ಅಶ್ವಿನಿ, ಶಿ ಮೇ ಬಿ ಮೇಘನಾ ಅಂಡ್ ರೈಟ್ ಆಗಿ ಶಾವಂತಿ ಅವ್ರು ಮಾಡ್ತಾ ಇದ್ದಾರೆ. ಸೊ ಅವರಿಗೆಲ್ಲ ನಾವು ಥ್ಯಾಂಕ್ ಯು ಹೇಳ್ಬೇಕಾಗ್ತದೆ 100% ಸರ್. ಜೊತೆಗೆ ಬಸವರಾಜು ಮತ್ತೆ ನಮ್ಮ ದಿಗಂಬರ್ ಆಗಲಿ, ಅಲ್ಲಿ ಕೆಲಸ ಮಾಡುವಂತ ನಮ್ಮ ಸಿಬ್ಬಂದಿಯವರು ಎಲ್ಲಾರೇ ಅನಿತಾ ಅಕ್ಕವರಾಗ್ಲಿ, ಅವರೆಲ್ಲರೂ ಏನಪ್ಪಾ ಅಂತಂದ್ರೆ ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಆಫೀಸರ್ ಸ್ಪಂದಿಸ್ತಾ ಇದ್ದಾರೆ. ಔಟ್ಪುಟ್ ಏನ್ ಪ್ರಾಡಕ್ಟ್ ಬರ್ತಾ ಇದೆ ಅದು ನಾವು ಹೆಮ್ಮೆಯಿಂದ ಹೇಳ್ತೀವಿ. ಅಲ್ಲಿ ಕೆಲಸ ಮಾಡುವಂತ HS ಗಳು ಇದ್ದಾರೆ. ಸವಿತಾ ಮೇಡಮ್ ಇದ್ದಾರೆ, ಗಂಗಮ್ಮ ಅವರು ಇದ್ದಾರೆ. ಅವರು ಕೂಡ ಇದಕ್ಕೆ ಸಾಕಷ್ಟು ಶ್ರಮ ಹಾಕ್ತಾ ಇದ್ದಾರೆ, ಟೈಮ್ ಕೊಡ್ತಾ ಇದ್ದಾರೆ. ನಮ್ಮ ಮೇಲಧಿಕಾರಿಗಳು ನಮ್ಗೆ ಅದ್ರ ಮೇಲ್ವಿಚಾರಣೆ ಮಾಡಿ, ಸುನಿಲ್ ಗಂಗಾಶ್ರೀ ಸರ್ ಇರ್ಬೋದು, ಭಾವಗೆ ಸರ್, JD ಅವರು ಇರ್ಬೋದು, ಅವ್ರದೆಲ್ಲ ಕೋಪರೇಷನ್ ಸರ್. ಅವರೆಲ್ಲ ಕೋಪರೇಷನ್ ಈ ಬಯೋ ಸೆಂಟರ್ ಉತ್ತಮ ರೀತಿಯಲ್ಲಿ ರೀಚ್ ಆಗ್ಲತ್ತದ ಫಾರ್ಮರ್ಸಿಗೆ. ಅವ್ರ ಪ್ರಾಡಕ್ಟ್ ಹೆಮ್ಮೆಯಿಂದ ನಾವು ಹೇಳ್ಬೋದು ಸರ್. ಥ್ಯಾಂಕ್ ಯು ಸರ್. ಓಕೆ.